ಹಾಯ್ ಎಲ್ಲರಿಗೂ ನಮಸ್ಕಾರ. ಮಾವಿನ ಹಣ್ಣಿನ ಸೀಸನ್ ಬಂತು ಅಂದರೆ ಕೆಲವೊಂದು ಅಡುಗೆಗಳನ್ನು ಮ್ಯಾಂಗೋ ಶ್ರೀಕರ್ಣಿಯೊಂದಿಗೆ ಮಾಡಿ ಸ್ಪೆಷಲ್ಲಾಗಿ ತಿಂತೀವಿ. ಅದರಲ್ಲಿ ಒಂದಾದಂಥ ಅಕ್ಕಿ ಹಿಟ್ಟಿನ ಹೋಳಿಗೆ. ಈ ಹೋಳಿಗೆ ಮಾವಿನ ಹಣ್ಣಿನ ಶ್ರೀಕರ್ಣಿ ಜೊತೆ ಮಾತ್ರ ತುಂಬ ಚೆನ್ನಾಗಿ ಹತ್ತುತ್ತೆ. ಇದನ್ನು ಹೇಗೆ ಮಾಡೋದಂತ ಹೇಳ್ತೀನಿ ನೋಡಿ. 1.5 ಬೌಲ್ ಮೈದಾ ಹಿಟ್ಟನ್ನು ತಗೊಂಡು ಅದಕ್ಕೆ ಚಿಟಿಕೆ ಉಪ್ಪನ್ನು ಹಾಕಿ ಈ ರೀತಿಯಾಗಿ ನಾದ್ಕೊಂಡು ಇಟ್ಕೊಳ್ಳಿ. ಹಿಟ್ಟನ್ನು ನಾದ್ಕೋಬೇಕಾದ್ರೆ ಅಷ್ಟೊಂದು ಗಟ್ಟಿಯಾಗಿ ನಾದ್ಕೋಬೇಡಿ, ಅಷ್ಟೊಂದು ಅಳಸುವಾಗಿಯೂ ನಾದ್ಕೋಬೇಡಿ. ಮೀಡಿಯಮ್ ಆಗಿ ಈ ರೀತಿಯಾಗಿ ನಾದ್ಕೊಂಡು ಒಂದು ಬೌಲಿನಲ್ಲಿ ನೆನೆಯಲು ಇಡಿ. ಈಗ ನಾವು ಅಕ್ಕಿ ಹಿಟ್ಟಿನ ಹೂರಣವನ್ನು ರೆಡಿ ಮಾಡೋಣ. ಒಂದು ಕಡಾಯಲ್ಲಿ 2 ಬೌಲ್ ನೀರನ್ನು ಕುದಿಯಲು ಇಟ್ಟು ಅದಕ್ಕೆ 2 ಟೇಬಲ್ ಸ್ಪೂನ್ ಬೆಲ್ಲವನ್ನು ಹಾಕಿ ಕರಗಿಸಿಕೊಳ್ಳೋಣ. ಬೆಲ್ಲ ಕರಗಿದ ನಂತರ 1 ಬೌಲ್ ಅಕ್ಕಿ ಹಿಟ್ಟನ್ನು ತಗೊಂಡು ಉರಿಯನ್ನು ಸಣ್ಣದಾಗಿಟ್ಕೊಂಡು ಹಿಟ್ಟನ್ನು ನೀರಿನಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಕೈಯಿಂದ ಹಿಟ್ಟು ಹಾಕೋತಾ ಇನ್ನೊಂದು ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ. ಈ ಹೋಳಿಗೆ ಒಂದ್ಸಲ ಮಾಡ್ಕೊಂಡು ನೋಡಿ, ತುಂಬ ಸಾಫ್ಟಾಗಿ ಬರುತ್ತೆ ಮತ್ತು ತುಂಬ ಟೇಸ್ಟಾಗಿ ಹತ್ತುತ್ತೆ ಈ ಶ್ರೀಕರ್ಣಿ ಜೊತೆಗೆ. ಅಕ್ಕಿ ಹಿಟ್ಟನ್ನು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಮೇಲೆ ಒಂದು ಅರ್ಧ ಬೌಲ್ ನೀರನ್ನು ತಗೊಂಡು ಈ ರೀತಿಯಾಗಿ ಚಿಮುಕಿಸಿ ನಂತರ ಇದನ್ನು ಕೂಡ ಮಿಕ್ಸ್ ಮಾಡಿ ಮೇಲೆ ಪ್ಲೇಟ್ ಮುಚ್ಚಿ ಸಣ್ಣ ಉರಿಯಲ್ಲಿ 2 ನಿಮಿಷ ಬೇಯಲು ಬಿಡಿ. ಆವಾಗ ಅಕ್ಕಿ ಹಿಟ್ಟು ಚೆನ್ನಾಗಿ ಅರಳಿಕೊಳ್ಳುತ್ತೆ. ನೋಡಿ, ಆಲ್ಮೋಸ್ಟ್ ಹೂರಣ ರೆಡಿಯಾಗಿದೆ. ಇದಕ್ಕೆ 1 ಸ್ಪೂನ್ ತುಪ್ಪವನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಹೂರಣದ ಅಳತೆ ಇರಬೇಕು. ಇದನ್ನು ಒಂದು ಪ್ಲೇಟಿಗೆ ವರ್ಗಾಯಿಸ್ಕೊಂಡು ಆರಲಿಡೋಣ. ಈ ಹೋಳಿಗೆ ಜೊತೆ ನೆನೆಸ್ಕೊಂಡು ತಿನ್ನಲು ಮೇಯ್ನಾಗಿ ಬೇಕಾಗಿರೋದೇ ಮಾವಿನ ಹಣ್ಣಿನ ಶ್ರೀಕರ್ಣಿ. ನೋಡಿ, ಈಗ ನಾವು ಮಾವಿನ ಹಣ್ಣಿನ ಶ್ರೀಕರ್ಣಿಯನ್ನು ಮಾಡ್ಕೊತೀನಿ. ನೀಟಾಗಿ ಮಾವಿನ ಹಣ್ಣನ್ನು ತೊಳ್ಕೊಂಡು ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಯಾಕಂದರೆ ಹುಳುಗಳಿರ್ತಾವಲ್ಲ, ಚೆಕ್ ಮಾಡಿ ಮಾವಿನ ಹಣ್ಣನ್ನು ಶ್ರೀಕರ್ಣಿ ಮಾಡಬೇಕು. ಹಣ್ಣನ್ನು ಈ ರೀತಿಯಾಗಿ ಸಿಪ್ಪೆಯಿಂದ ಬೇರ್ಪಡಿಸಿ ಸಿಪ್ಪೆ ಮತ್ತು ಗೊಪ್ಪವನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ನೀಟಾಗಿ ಕಿವುಚ್ಕೊಂಡಿಟ್ಕೊಳ್ಳಿ. ಇವಾಗ ಶ್ರೀಕರ್ಣಿ ರೆಡಿ ಆಯಿತು. ಇದಕ್ಕೆ ನಾವು 2 ಟೇಬಲ್ ಸ್ಪೂನ್ ಬೆಲ್ಲ, 1 ಚಿಟಿಕೆ ಉಪ್ಪನ್ನು ಹಾಕಬೇಕು. ಬೇಕಿದ್ದರೆ ನೀವು ಬೆಲ್ಲ ಬಿಟ್ಟು ಸ್ವಲ್ಪ ಸಕ್ಕರೆ ಕೂಡ ಹಾಕ್ಬೋದು. ನಾನು ತೊಗೊಂಡಂಥ ಮಾವಿನ ಹಣ್ಣು ತುಂಬ ಸ್ವೀಟ್ ಆಗಿರೋದ್ರಿಂದ ನಾನು ಸ್ವಲ್ಪ ಬೆಲ್ಲ ಹಾಕಿದ್ದೀನಿ. ನಿಮ್ಮ ಮಾವಿನ ಹಣ್ಣು ಸ್ವೀಟ್ ಇದ್ದರೆ ಸ್ವಲ್ಪ ಹಾಕಿ, ಸಪ್ಪೆ ಇದ್ದರೆ ಸ್ವಲ್ಪ ಹೆಚ್ಚಾಗೇ ಬೇಕಾಗುತ್ತೆ ಬೆಲ್ಲ ಅಥವಾ ಸಕ್ಕರೆ. ಈಗ ನಾವು ಹೋಳಿಗೆಯನ್ನು ಮಾಡ್ಕೊಳ್ಳೋಣ. ನೀಟಾಗಿ ಹಿಟ್ಟು ನೆನೆದಿದೆ ನೋಡಿ, ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ನೀಟಾಗಿ ಹಿಟ್ಟನ್ನು ಹದ ಮಾಡಿಕೊಳ್ಳೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ನೋಡಿ, ಅಕ್ಕಿ ಹಿಟ್ಟಿನ ಹೂರಣ ಆರಿ ಈ ರೀತಿಯಾಗಿ ಬಂದಿದೆ. ಹೀಗೆ ಹೂರಣವನ್ನು ತುಂಬಿಕೊಳ್ಳೋಣ ನೀಟಾಗಿ. ಈ ಹೋಳಿಗೆ ಮಾಡೋದು ತುಂಬ ಈಸಿ ಮತ್ತು ತುಂಬ ಸಿಂಪಲ್ ಆಗಿರುತ್ತೆ ಮತ್ತು ಬೇಗನೆ ಆಗುತ್ತೆ. ಯಾರಾದರೂ ಮನೆಗೆ ನೆಂಟರು ಬಂದರೆ ದಿಢೀರಾಗಿ ಈ ಹೋಳಿಗೆಯನ್ನು ಮಾಡಿ ಕೊಡ್ಬೋದು. ಇದನ್ನು ತಿನ್ನಬೇಕಾದ್ರೆ ನೆಂಟರು ಮಾವಿನ ಹಣ್ಣಿನ ಸೀಸನಲ್ಲೇ ಬರಬೇಕು. ನೋಡಿ, ನಾನು ತಗಡಿನ ಹಾಳೆ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ನೀಟಾಗಿ ಬಟ್ಟಿನಿಂದ ಪ್ರೆಸ್ ಮಾಡಿ ಈ ರೀತಿಯಾಗಿ ನೀಟಾಗಿ ಲಟ್ಸ್ಕೊಳ್ಳೋಣ. ಹೋಳಿಗೆ ರೆಡಿಯಾಗಿದೆ. ಇದನ್ನು ನಾವು ಮಧ್ಯಮ ಉರಿಯಲ್ಲೇ ಬೇಯಿಸ್ಕೋಬೇಕು. 2 ಬದಿಯಲ್ಲಿನೂ ನೀಟಾಗಿ ಬೇಯಿಸ್ಕೊಂಡು ಸ್ವಲ್ಪ ಎಣ್ಣೆಯನ್ನು ಸವರಿ ಹೀಗೆ ಬೇಯಿಸ್ಕೊಂಡು ತೆಗೆದ್ರೆ ರುಚಿಯಾದಂಥ ಅಕ್ಕಿ ಹಿಟ್ಟಿನ ಹೋಳಿಗೆ ರೆಡಿ ಆಯಿತು. ಇದನ್ನು ನಾವು ಶ್ರೀಕರ್ಣಿ ಜೊತೆ ತುಪ್ಪ ಹಾಕ್ಕೊಂಡು ಸವಿದ್ರೆ ವಾವ್, ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಮಾವಿನ ಹಣ್ಣಿನ ಸೀಸನ್ ಹೋಗೋಕ್ಕಿಂತ ಮುಂಚೆ ಒಂದಿನ ಈ ಹೋಳಿಗೆಯನ್ನು ಮಾಡಿ ಮಾವಿನ ಹಣ್ಣಿನ ಶ್ರೀಕರ್ಣಿ ಜೊತೆ ಸವಿದು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ತಿಂದು ಹೇಗಾಯ್ತಂತ ನನಗೆ ಕಮೆಂಟ್ ಮಾಡ್ತಿರಲ್ಲ. ಬಿಸಿ ಬಿಸಿ ಹೋಳಿಗೆ ಮೇಲೆ ತುಪ್ಪವನ್ನು ಹಾಕಿ ಅದನ್ನು ಮಾವಿನ ಹಣ್ಣಿನ ಶ್ರೀಕರ್ಣಿ ಜೊತೆ ತಿಂದರೆ ವಾವ್, ಸ್ವರ್ಗಕ್ಕೆ ಒಂದೇ ಮೆಟ್ಲು ನೋಡ್ರಿ. ಹೀಗೆ ಮಾವಿನ ಹಣ್ಣಿನ ಹೊಸ ರೆಸಿಪಿ ಬೇಕಿದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಮಾವಿನ ಹಣ್ಣಿನ ಸೀಸನಲ್ಲಿ ಮಾಡುವಂಥ ಹೊಸ ಅಡುಗೆಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಬೈ ಬೈ. ಥ್ಯಾಂಕ್ ಯು ಫಾರ್ ವಾಚಿಂಗ್.